ತಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ, ನಾಳೆ 9ನೇ ತಾರೀಕು ನಮ್ಮ ನಾಡು ಕಂಡಿರ್ತಕ್ಕಂಥ ಅಪ್ರತಿಮ ನಾಯಕ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ 50ನೇ ವರ್ಷದ ಸಾಧನೆಯ ಸಂಭ್ರಮದ ಉತ್ಸವ ನಮ್ಮ ಪಕ್ಷದ ವತಿಯಿಂದ, ಸಾರ್ವಜನಿಕರ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಅಭಿನಂದನೆ ಕಾರ್ಯಕ್ರಮ. 4 ಬಾರಿ ಮುಖ್ಯಮಂತ್ರಿಗಳಾಗಿ ಈ ನಾಡಿಗೆ ಸೇವೆ ಸಲ್ಲಿಸಿದವರು, ಅಪಾರ ಕೊಡುಗೆಗಳನ್ನು ಈ ನಾಡಿಗೆ ಕೊಟ್ಟವರು. ಅದರಲ್ಲೂ ವಿಶೇಷವಾಗಿ ನಮ್ಮ ಯಾದಗಿರಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥ ನಾಯಕರು. ಅಂಥ ನಾಯಕರ ಒಂದು 50 ವರ್ಷದ ಸಂಭ್ರಮದ ಅಭಿನಂದನೆ ಕಾರ್ಯಕ್ರಮಕ್ಕೆ ಅವರೊಬ್ಬ ಅಭಿಮಾನಿಯಾಗಿ ನಾನು ಮುಂಚೆಯಿಂದ ಹಲವು ಹುದ್ದೆಗಳನ್ನು ಅಲಂಕರಿಸಿದ್ದಾದರೆ ಅದು BS ಯಡಿಯೂರಪ್ಪನವರ ಆಶೀರ್ವಾದದಿಂದ. ನನಗೆ 2013ರಲ್ಲಿ ಟಿಕೆಟ್ ತಪ್ಪಿದಾಗ ಅವರು ನೇರವಾಗಿ ಹೆಲಿಕಾಪ್ಟರ್ ಮೂಲಕ ಯಾದಗಿರಿಗೆ ಬಂದಾಗ ನೇರವಾಗಿ ಮೊದಲು ನನ್ನ ಮನೆಗೆ ಬಂದು ನನಗೆ ಸಾಂತ್ವನ ಮಾಡಿ ಸಂತೈಸಿ ಅವ್ರ ಗಾಡಿಯಲ್ಲಿ ನಾನು ಕರ್ಕೊಂಡು ಪ್ರಚಾರಕ್ಕೆ ಹೋಗಿ, ಅದೇ ರೀತಿಯಾಗಿ 2018ರಲ್ಲಿ ಕೂಡ ನನಗೆ ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ತಪ್ಪಿದಾಗ ಕೂಡ ಅವರು ಪ್ರಚಾರಕ್ಕಾಗಿ ಯಾದಗಿರಿಗೆ ಬಂದ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಇಳಿದ ತಕ್ಷಣ ಸಾವಿರಾರು ಜನ ಕಾರ್ಯಕರ್ತರ ಮುಂದೆ ಮೊದಲು ನೇರವಾಗಿ ನಾನು ಡಾಕ್ಟರ್ ಶಾಣಗೋಪಾಲ್ ರೆಡ್ಡಿ ಮನೆಗೆ ಹೋಗ್ಬೇಕು, ಅವ್ರನ್ನ ಸಂತೈಸ್ಕೊಂಡು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ನೇರವಾಗಿ ನಮ್ಮ ಮನೆಗೆ ಬಂದು ನಮ್ಮ ಮಗಳ ಮೇಲೆ ತಲೆ ಮುಟ್ಟ ಪ್ರಮಾಣ ಮಾಡಿ ನನ್ನ ಸಂತೈಸಿ ನಮ್ಮ ಶ್ರೀಮತಿಯವ್ರಿಗೆ ಧೈರ್ಯ ಹೇಳಿ ಅವ್ರ ಗಾಡಿಯಲ್ಲಿ ನನ್ನ ಕರ್ಕೊಂಡು ಪ್ರಚಾರಕ್ಕೆ ಹೋದರು. ಅಂಥ ಒಂದು ವ್ಯಕ್ತಿತ್ವ ಉಳ್ಳವರು, ಅಂದರೆ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿ, ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಅದಾದ್ಮೇಲೆ ಕೂಡ ನಮಗೆ ಅನೇಕ ಸ್ಥಾನಮಾನಗಳನ್ನು ಕೊಟ್ಟರು, ರಾಜ್ಯ ಕಾರ್ಯಕಾರಿಣಿ ಸದಸ್ಯರನ್ನು ಕೂಡ ಮಾಡಿದ್ರು, ಅವಾಗ ರಾಜ್ಯದಿಂದ ನಾಮನಿರ್ದೇಶನಗಳಾಗಿತ್ತು. ಅಂಥ ಒಬ್ಬ ವ್ಯಕ್ತಿ ಈ ಒಂದು ಸಂಭ್ರಮದ ಸಂದರ್ಭದಲ್ಲಿ ನಮ್ಮ ಯಾದಗಿರಿಯ ನಮ್ಮೆಲ್ಲರ ಜವಾಬ್ದಾರಿ, ನಮ್ಮ ಪಕ್ಷದ ಮುಖಂಡರ ಮತ್ತು ಪಕ್ಷದ ಕಾರ್ಯಕರ್ತರ ಎಲ್ಲರ ಜವಾಬ್ದಾರಿ ಅಷ್ಟೇ ಅಲ್ಲ, ಸಾರ್ವಜನಿಕರ ಜವಾಬ್ದಾರಿ ಕೂಡ. ಈ ಸಂದರ್ಭದಲ್ಲಿ ನಾನು ಮಾಜಿ ಜಿಲ್ಲಾ ಅಧ್ಯಕ್ಷನಾಗಿ, ಮಾಜಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ, ಒಬ್ಬ ಯಡಿಯೂರಪ್ಪ ಅವರ ಅಭಿಮಾನಿಯಾಗಿ, ಒಬ್ಬ ಯಾದಗಿರಿಯ ನಾಗರಿಕನಾಗಿ ಮನವಿ ಮಾಡೋದು ಇಷ್ಟೇ. BJP ಪಕ್ಷದ ಮುಖಂಡರು ಕಾರ್ಯಕರ್ತರು ಬರ್ತಾರ, ಅದರ ಜೊತೆಗೆ ಸಾರ್ವಜನಿಕರು ಕೂಡ ಬರಬೇಕು. ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತಕ್ಕಂಥ ಮನವಿ ತಮ್ಮೆಲ್ಲರ ಮೂಲಕ ನಾನು ಮಾಡ್ತೇನೆ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಅವರು 4 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಅವ್ರ ಸಂಪೂರ್ಣ ಅಧಿಕಾರದ ಅವಧಿ ಕೇವಲ 5 ವರ್ಷನೇ ಆಗಿತ್ತು. 5 ವರ್ಷ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಈ ರಾಜ್ಯದಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟರು. ಅದರಲ್ಲಿ ಕೆಲವೊಂದಷ್ಟನ್ನು ಈಗ ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ನಮ್ಗೆ ಭಾರ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ನಮ್ಮ ಸಮಾಜ ಇರುವಾಗ ಅವ್ರ ಸಮಾಜದ ಕಣ್ಣು ತೆಗೆಸಿದ್ರು. ತಾಯಂದ್ರಿಗೆ ಖುಷಿ ಕೊಟ್ಟರು, ಭಾಗ್ಯಲಕ್ಷ್ಮಿ ಬಾಂಡ್ ಅಂತಕ್ಕಂಥದ್ದು ಮಾಡಿಕೊಟ್ರು. ಹೆಣ್ಣು ಹುಟ್ಟಿದ್ರೆ ಉಣ್ಣು ಅಂತಕ್ಕಂಥ ಅದನ್ನು ಬಿಟ್ಟು ಹೆಣ್ಣು ಹುಟ್ಟಿದ್ರೆ ಖುಷಿ ಆಗ್ತಕ್ಕಂಥ ಪೇರೆಂಟ್ಸನ್ನ ಅವ್ರು ನೋಡಿದ್ರು, ಯಾವ ರೀತಿಯಿಂದ ಭಾಗ್ಯಲಕ್ಷ್ಮಿ ಯೋಜನೆ ಕೊಡೋದ್ರ ಮೂಲಕ. ವಯಸ್ಸಾಗ್ತಾ ಬಂತು, ಸಂಧ್ಯಾ ಅವಧಿಯಲ್ಲಿ ಅವ್ರ ಜೀವನದ ಸಂಧ್ಯಾ ಅವಧಿಯಲ್ಲಿ ನಾವು ಇದೀವಿ ಅಂತಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ತಂದ್ರು, ಜಾರಿಗೆ ತಂದ್ರು. ಬಡ ರೈತರ ಸಾಲ ಮನ್ನಾ ಮಾಡಿದ್ರು. ಕೃಷಿಕರಿಗೆ ಪ್ರತ್ಯೇಕ ಬಜೆಟ್ ಮಂಡಿಸಿರ್ತಕ್ಕಂಥ ಕೀರ್ತಿ ಅವರು, ರೈತ ನಾಯಕರು. ರೈತರಿಗೆ ಅನೇಕ ಯೋಜನೆಗಳನ್ನು ಕೊಟ್ಟರು, ಉಚಿತ ಪಂಪ್ ಸೆಟ್ಟನ್ನು ಕೊಟ್ಟರು, ಸರಾಯಿ ನಿಷೇಧ ಮಾಡಿದ್ರು, ಲಾಟ್ರಿ ನಿಷೇಧ ಮಾಡಿದ್ರು. ಇವೆಲ್ಲ ಬಹಳ ದೊಡ್ಡ ದೊಡ್ಡ ಸಾಧನೆಗಳು. ಅದರಿಂದ ಕರ್ನಾಟಕದ ಜನತೆಗೆ ಬಹಳಷ್ಟು ಉಪಯೋಗಗಳಾಗಿದೆ. ನಮ್ಮ ಯಾದಗಿರಿ ಜಿಲ್ಲೆ ಉದಾಹರಣೆಗೆ ಎಷ್ಟು ವರ್ಷದಿಂದ 3-4 ದೇಶಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಅಂಥದ್ದನ್ನು ಅವರು ಇಲ್ಲಿ ಕಲಬುರಗಿಯಲ್ಲಿ
ಕ್ಯಾಬಿನೆಟ್ ಮಾಡಿ ಘೋಷಣೆ ಮಾಡಿದರು, ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡ್ರು. ಅಂಥ ಒಬ್ಬ ನಾಯಕರ ಮುಂಚೆನೂ ಅವ್ರ ಕಾರ್ಯಕ್ರಮ ಹಾವೇರಿಯಲ್ಲಿದ್ದಾಗ ನಾವು ಇಲ್ಲಿಂದ 150 ಗಾಡಿ, ಸುಮಾರು 150 ಗಾಡಿಗಳನ್ನ ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿ ವೇದಿಕೆ ಮೇಲೆ ಇದ್ದವರು ಕೂಡ ಬಂದಿದ್ರು ನಮ್ಮ ಜೊತೆ ಬಹಳಷ್ಟು ಜನ. ಈಗಲೂ ಕೂಡ ನಮ್ಮ ಜಿಲ್ಲೆಯಾದ್ಯಂತ ಸುಮಾರು 4,000 ಕಾರ್ಯಕರ್ತರು ಈಗಾಗಲೇ ರೆಡಿ ಆಗಿದ್ದಾರೆ. ಇನ್ನು ಅನೇಕ ಸಾರ್ವಜನಿಕರು ಕೂಡ ಬರ್ತೀವಿ ಅಂತಕ್ಕಂಥ ಇಚ್ಛೆ ವ್ಯಕ್ತಪಡಿಸ್ತಿದ್ದಾರೆ. ಆ ಕಾರಣಕ್ಕಾಗಿ ಈಗಾಗಲೇ ನಾವು ಯಾದಗಿರಿಯಲ್ಲಿ ಅವ್ರು ನಮ್ಮ ಜಿಲ್ಲೆ ಮಾಡಿದ ಒಂದು ಋಣ ನಮ್ಮ ಮೇಲಿದೆ. ಇಷ್ಟೊತ್ತಿಗಾಗಲೇ ನಾವು ಯಾದಗಿರಿಯಲ್ಲಿ ಅವ್ರ ಹೆಸರ ಮೇಲೆ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ರಸ್ತೆನೇ ಅಟ್ಲೀಸ್ಟ್ ನಾವು ಅವ್ರ ಹೆಸರ ಮೇಲೆ ಮಾಡಬೇಕಾಗಿತ್ತು. ಒಂದು ಸರ್ಕಲ್ ಕೂಡ ಅವ್ರ ಹೆಸರ ಮೇಲೆ ನಾವು ಮಾಡಬೇಕಾಗಿತ್ತು. ಇನ್ನು ಮುಂದೆ ನಮ್ಮ ಯೋಜನೆ ಮತ್ತು ಅಜೆಂಡಾಗಳಲ್ಲಿ ಮುಂದೆ ನಮ್ಮ ಸರ್ಕಾರ ಬಂದಿದ್ದಾದಲ್ಲಿ ನಮ್ಮ ಇಲ್ಲಿ ನಗರಸಭೆಯ ವತಿಯಿಂದ ಕೂಡ ನಾವು ಈ ಎಲ್ಲ ಯೋಜನೆಗಳನ್ನು ಅವ್ರ ಹೆಸರ ಮೇಲೆ ಒಂದು ಮುಖ್ಯವಾದ ಬೀದಿ, ರಸ್ತೆ, ಒಂದು ಸರ್ಕಲ್ ಮಾಡ್ಬೇಕಂತಕ್ಕಂಥ ಸಂಕಲ್ಪ ನಾವು ಹೊಂದಿದ್ದೇವೆ. ಹೀಗಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಮೊದಲಿಗೆ 9ನೇ ತಾರೀಕು ಬೆಳಗ್ಗೆ ಇರ್ತಕ್ಕಂಥ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ನಮ್ಮ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾಜಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ, ಉದ್ಘಾಟಕರಾಗಿ ಅವರು ಆಗಮಿಸಲಿದ್ದಾರೆ. ಅವರ ಒಂದು ಅಲ್ಲಿ ಪಶ್ಚಿಮ ಬಂಗಾಳದ ಒಂದು ಮುಖ್ಯಮಂತ್ರಿಯ ಪದಗ್ರಹಣ ಸಂದರ್ಭ ಇದ್ದ ಕಾರಣಕ್ಕೆ ಸ್ವಲ್ಪ ವೇಳೆ ವ್ಯತ್ಯಾಸ ಆಗಿದೆ. ಮಧ್ಯಾಹ್ನ 4 ಗಂಟೆಗೆ ಅವರು ಬರೋರಿದ್ದಾರೆ. ಬಟ್ ನಮ್ಮ ಕಾರ್ಯಕ್ರಮ ಮಧ್ಯಾಹ್ನ ಅವ್ರು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುವ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಆಗ್ತದೆ. 4 ಗಂಟೆಗೆ ಸನ್ಮಾನ್ಯ ಶ್ರೀ ಅಮಿತ್ ಶಾಜಿ ಅವರು ಚಾಲನೆ ನೀಡಲಿದ್ದಾರೆ. ಆ ಕಾರಣಕ್ಕಾಗಿ ಕಾರ್ಯಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸನ್ಮಾನ್ಯ ಶ್ರೀ ಚಿತ್ರದುರ್ಗದ ಸಂಸದರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳಜಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಹರಗುರುಚರ ಮೂರ್ತಿಗಳು ಈ ಸಮಾರಂಭದಲ್ಲಿ ಖುದ್ದು ಹಾಜರಿದ್ದು ಅವರಿಗೆ ಆಶೀರ್ವದಿಸಲಿದ್ದಾರೆ ಸನ್ಮಾನ್ಯ ಶ್ರೀ BSY ಅವರಿಗೆ. ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರು, ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿ ಜಿಲ್ಲೆಯಿಂದ ನಾಳೆನೇ ಹೋಗ್ತಾ ಇದ್ದಾರೆ. ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಸಂಘಟನೆ ಚೆನ್ನಾಗಿ ಆಗ್ಬೇಕು ಅಂತಕ್ಕಂಥ ಪೂರ್ವನಿಯೋಜಿತ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲು ಉತ್ಸುಕರಾಗಿ ನಮ್ಮೆಲ್ಲ ಕಾರ್ಯಕರ್ತ ಪಡೆ ಹೋಗ್ತಾ ಇದೆ. ನಾವು ಕೂಡ ಹೆಚ್ಚಿನ ರೀತಿಯಿಂದ ನಮ್ಮೆಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ನಾವೆಲ್ಲರೂ ಕೂಡ ಹೋಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ, ವಿಶೇಷವಾಗಿ ನಮ್ಮ ಯಾದಗಿರಿ ಜಿಲ್ಲೆಯಿಂದ ಅಭಿನಂದನೆಗಳನ್ನು ಸಲ್ಲಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಿದೆ. ಆ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ಪೂರ್ತಿ ಮಾಡ್ತೀವಿ ಅಂತಕ್ಕಂಥ ಈ ಸಂದರ್ಭ ನಮ್ಮ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.